ಇದು ರಷ್ಯಾದಲ್ಲಿ ನಡೆದಂಥ ಘಟನೆ. ಒಬ್ಬ ಯುವಕನಿಗೆ ಮರಣದಂಡನೆ ಶಿಕ್ಷೆ ಆಗತ್ತೆ. ತನ್ನನ್ನು ಯಾವಾಗ ಮರಣದಂಡನೆ ಗುರಿ ಮಾಡಬೇಕು, ಒಬ್ಬ ಡಾಕ್ಟರ್ ಬಂದು ಚೆಕ್ ಮಾಡಬೇಕು ಅಂತ ರೂಲ್ಸ್ ಇದೆ. ಅದು ಆ ಡಾಕ್ಟ್ರಿಗೆ ಒಂದು ಪ್ರಯೋಗ ಮಾಡೋಣ ಅಂತ ಆಸೆ ಆಗತ್ತೆ. ಬಂದ ಯುವಕನ ಹತ್ರ, ನೀನು ಮರಣದಂಡನೆಗೆ ಗುರಿಯಾಗಿದೆಯಾ, ನಿನ್ನ ಮೇಲೆ ಒಂದು ಪ್ರಯೋಗ ಮಾಡಬೇಕು ಅಂತ ಮಾಡಿದ್ದೀನಿ. ಆ ಯುವಕ, ಇನ್ನೇನು ಸಾಯೋ ಕಾಲ, ಏನು ಪ್ರಯೋಗ ಮಾಡ್ತೀರಿ ಹೇಳಿ ನನಗೆ ಅಂತ. ಡಾಕ್ಟರ್ ಹೇಳ್ತಾನೆ, ನೋಡು, ನಿನಗೆ ನೇಣುಗಂಬಕ್ಕೆ ಏರಿಸಲಾಗತ್ತೆ, ನಿನ್ನ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಲಾಗತ್ತೆ, ಹಗ್ಗದಿಂದ ಎಳೆಯಲಾಗತ್ತೆ, ನಿನ್ನ ಗೋಣಿನ ಸ್ಪೈನ್ ಇದೆಯಲ್ಲ ಅದು ಮುರಿದು ಹೋಗುತ್ತೆ, ಕಟಕಟ ಅಂತ ಮುರಿದು ಹೋಗುತ್ತೆ. ಅದಾದಮೇಲೂ 30-40 ಸೆಕೆಂಡು ನಿನಗೆ ಜೀವ ಇರುತ್ತೆ. 1 ನಿಮಿಷ ವಿಲಿ ಒದ್ದಾಡಿದ ಮೇಲೆ ನೀನು ಸತ್ತು ಹೋಗ್ತೀಯ. ಇದು ಯಾತನಾಮಯ. ಇದು ಅಂದರೆ ನೀನು ತುಂಬ ನೋವಾಗತ್ತೆ. ಅದರಿಂದ ಸಾಯುವಾಗ ಇನ್ನಿಲ್ಲದ ನರಕ ಯಾತನೆಯನ್ನು ಅನುಭವಿಸಿ ನೀನು ಸಾಯ್ತೀಯ. ಆಗಲಾರದಂಥ ಒಂದು ವಿಧಾನವನ್ನು ಕಂಡುಹಿಡಿದಿದ್ದೀನಿ. ಏನದು? ಒಂದು ಬ್ಲ್ಯಾಕ್ ಕೋಬ್ರಾ, ಕಾಳಿಂಗ ಸರ್ಪ ತೊಗೊಂಬಂದು ನಿನಗೆ ಕಚ್ಚಿಸ್ತೇನೆ. ಕ್ಷಣಾರ್ಧದಲ್ಲಿ ನೀನು ಸತ್ತೋಗ್ಬಿಡ್ತೀಯ, ನೋವೇ ಗೊತ್ತಾಗೋಲ್ಲ ನಿನಗೆ. ಯುವಕ ನಗ್ತಾನೆ, ಹೆಂಗಿದ್ರು ಸಾಯ್ತೀನಿ, ನೋವಾಗಲಾರ್ದಂಗೆ ಸಾಯೋಣ ಬಿಡು ಅಂಥೇಳಿ, ಆಯಿತು, ನನ್ನ ಮೇಲೆ ಪ್ರಯೋಗ ಮಾಡ್ಬೋದು ನೀವು. ಮರಣದಂಡನೆಯ ದಿವಸ ಆತನನ್ನ ಮಧ್ಯದಲ್ಲಿ ಕುರ್ಚಿಯ ಮೇಲೆ ಕೂಡಿಸಲಾಗತ್ತೆ. ಈತನಿಂದ 30 ಅಡಿ ದೂರದಲ್ಲಿ ಒಬ್ಬ ವ್ಯಕ್ತಿ ಭಯಂಕರವಾದಂಥ ಕಾಳಿಂಗ ಸರ್ಪವನ್ನು ತೆಗೆದುಕೊಂಡು ಬಂದು ಎದುರುಗಡೆ ನಿಂತಿರ್ತಾನೆ. ಈತ ಕಣ್ಣು ಬಿಟ್ಟು ನೋಡ್ತಾನೆ. ನೋಡಿದ ತಕ್ಷಣ ಗಾಬರಿ ಆಗಿಬಿಡ್ತಾನೆ. ಆತ 20 ಅಡಿ ಹತ್ತಿರ ಬರ್ತಾನೆ, 10 ಅಡಿ ಹತ್ತಿರ ಬರ್ತಾನೆ, 5 ಅಡಿ ಹತ್ತಿರ ಬರ್ತಾನೆ. ಆ ಸರ್ಪ ನೋಡಿದಾಗೆಲ್ಲ ಈತನ ಮೈ ಬೆವರ್ಲಿಕ್ಕೆ ಶುರು ಆಗಿಬಿಡುತ್ತೆ, ಯುವಕನ ಮೈ. ಆವಾಗ ಈತನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲಾಗತ್ತೆ, ಕೈಗಳನ್ನು ಕಟ್ಟಲಾಗತ್ತೆ. ಅದಾದ ಮೇಲೆ ನಡೆದದ್ದೇ ಭಾಳ ದೊಡ್ಡದಾದಂಥ ವೈಚಿತ್ರ್ಯ. ಅದಾದ ಮೇಲೆ ಈತನಿಗೆ 2 ಸೂಜಿಯಿಂದ ಚಕ್ ಅಂತ ಚುಚ್ಚಲಾಗತ್ತೆ. ಸರ್ಪದಿಂದಲ್ಲ, 2 ಸಾಧಾರಣವಾದ ಸೂಜಿಯನ್ನು ಆತನ ಕೈ ಮೇಲೆ ಚುಚ್ಚಲಾಗತ್ತೆ. ನೋಡ್ತಿರೋ ಹಾಗೆ ಸಾವು ಆತನಿಗೆ ಅಪ್ಪಳಿಸ್ಬಿಡುತ್ತೆ, ಸತ್ತು ಹೋಗ್ಬಿಡ್ತಾನೆ ಯುವಕ. ವಿಷಯ ಅದಲ್ಲ. ಅದಾದ ಮೇಲೆ ಈತನ ದೇಹ ಇದೆಯಲ್ಲ, ಇದನ್ನು ಪೋಸ್ಟ್ ಮಾರ್ಟಮ್ ತೆಗೆದುಕೊಂಡು ಹೋಗಲಾಗುತ್ತೆ ಮರಣೋತ್ತರ ಪರೀಕ್ಷೆಗೆ. ಅಲ್ಲಿ ಇರುವಂಥ ವಿಷಯವನ್ನು ಕೇಳಿದ್ರೆ ನೀವು ಗಾಬರಿ ಆಗಿಬಿಡ್ತೀರಿ. ಈತನ ಸಾವು ಕಾಳಿಂಗ ಸರ್ಪದಿಂದ ಆಗಿದೆ ಅನ್ನುವಂಥ ರಿಪೋರ್ಟ್ ಬರುತ್ತೆ. ವಿಷಸರ್ಪದ ಸಾವಿನಿಂದ ಈ ವ್ಯಕ್ತಿ ಸತ್ತಿದ್ದಾನೆ. ಅಂದರೆ ಈತ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಾಗ, ನನಗೀಗ ಕಾಳಿಂಗ ಸರ್ಪ ಕಚ್ಚಿದ ತಕ್ಷಣ ನಾನು ಸಾಯ್ತೀನಿ ಅಂತ ಆತನ ಮನಸ್ಸಿನಲ್ಲಿ ಏನು ಮನಸ್ಸಿನ ಭಾವ ಬಂತಲ್ಲ, ಅದು ಅಂಥದ್ದೊಂದು ವಿಷವನ್ನು ಒಳಗಡೆ ಸೃಷ್ಟಿ ಮಾಡಿರುತ್ತೆ. ಅಂದರೆ ನಮ್ಮ ಮನಸ್ಸಿನ ಶಕ್ತಿ ಹೇಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ನಾವು ನೆಗೆಟಿವ್ ಆಲೋಚನೆ ಮಾಡಿದರೆ ನಮ್ಮ ದೇಹದ ಮೇಲೆ ಯಾವ ರೀತಿಯ ಕೆಮಿಕಲ್ಗಳು ಪ್ರೊಡ್ಯೂಸ್ ಆಗ್ಬೋದು, ಯಾವ ರೀತಿಯ ದೇಹದ ಮೇಲೆ ಪರಿಣಾಮಗಳಾಗ್ಬೋದು ಆಲೋಚನೆ ಮಾಡಿ. ಇದು ನಡೆದ ಘಟನೆ. ಜೀವನದಲ್ಲಿ ಈಗಲಾದರೂ ನಾವು ತೆಗೆದುಕೋಬೇಕಲ್ವ.